ಆ ನಿಜವಾದ ಟ್ಯಾಲೆಂಟ್ ಯಾರ ಹತ್ರ ಇದೆ ನಮ್ ಕನ್ನಡಿಗರು ಕೈ ಬಿಡಲ್ಲ. ಬಿಡಲ್ಲ ಸರ್. ಬಿಕಾಸ್ ಈಗ ಗೊತ್ತಾಗ್ಬೇಕು ಅಷ್ಟೇ. ಹೌದು. ಹಾಗಾಗಿನೇ ಈಗ ನನಗೂ ಅನ್ಸಿದ್ದು ಯಾರೋ ಈ ತರದೊಬ್ಬ ವ್ಯಕ್ತಿ ಇದಾನಲ್ಲ, ಜಗತ್ತಿಗೆ ತೋರಿಸ್ಬೇಕಲ್ಲ ಅಂತಾನೆ ಓಡ್ ಬಂದಿರೋದು ನಾನು ಕೂಡ. ಏನಿದೆ ಗೋಲ್, ಏನಿದೆ, ಏನಾಗ್ಬೇಕು? ಏನಿಲ್ಲ ಸರ್, ನಮ್ಮ ತಂದೆ ತಾಯಿಗೆ ಖುಷಿ ಪಡಿಸ್ಬೇಕು ಅಷ್ಟೇ. ಇವಾಗ ಅಕಸ್ಮಾತ್ ನಾನು ಏನಾದ್ರು ಸತ್ತೋಗ್ಬಿಟ್ರೆ ಲಕ್ಷಾಂತರ ಜನ ಬರ್ಬೇಕು ನನ್ನ ನೋಡೋದಕ್ಕೆ. ಆ ತರ ಸಾಧನೆ ಮಾಡ್ಬೇಕು. ನನ್ನ ಹೆಣನ ಕಿತ್ತಾಡ್ಬೇಕು. ನಾನೊಂದಷ್ಟು ಥರ ಓದ್ಕೋತೀನಿ ಕೊಡು, ನಾನೊಂದಷ್ಟು ಥರ ಎತ್ಕೋತೀನಿ ಕೊಡು. ಬೆಳೆದ್ರೆ ಹಂಗೆ ಬೆಳಿಬೇಕು. ದುಡ್ಡು ಇವತ್ತು ನಾಳೆ ನನ್ಗೆ ಇವತ್ತು ಅನ್ಸ್ಬಿಟ್ಟಿದೆ ದುಡ್ಡು ಅವತ್ತು ಅನ್ಸಿತ್ತು, ಅದಕ್ಕೆ ಸ್ಕೂಲ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಇವಾಗಿನ ಬುದ್ಧಿ ಅವಾಗಿದ್ದಿದ್ರೆ ಓದ್ಬಿಡ್ತಾ ಇದ್ದೆ ನಾನು ಖಂಡಿತ. ಸಾಲ ಮಾಡಾದ್ರೂ ಓದ್ಬಿಡ್ತಾ ಇದ್ದೆ. ಸೊ ಓದು ಬಹಳ ಮುಖ್ಯ ಇದೆ ಅಲ್ವಾ? ತುಂಬಾ ಇದೆ ಸರ್. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಅಂತಾರಲ್ಲ ಹಂಗೆ. ಇವಾಗಿನ ಬುದ್ಧಿ ಅವಾಗಿದ್ದಿದ್ರೆ ಓದ್ಬಿಡ್ತಾ ಇದ್ದೆ. ಅಟ್ಲೀಸ್ಟ್ ಒಂದು ತಹಶೀಲ್ದಾರ್ ಆದ್ರೂ ಆಗ್ಬಿಡ್ತಾ ಇದ್ದೆ. ಇವಾಗ ಓದಿರೋರು ನೋಡಿದ್ರೆ ಏನ್ ಅನ್ಸುತ್ತೆ? ಇವಾಗ ಓದಿರೋರ್ನೆಲ್ಲ ನೋಡಿದ್ರೆ, ಇವಾಗ ನಮ್ಮ ಝೂ ಅಲ್ಲಿ ಅಧಿಕಾರಿಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮಲ್ಲಿ ಇವಾಗ ಹೊಸದಾಗಿ ಬಂದಿದ್ದಾರೆ ಅನುಷಾ ಮೇಡಮ್ ಅಂತ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ. ಅವ್ರು ತುಂಬಾ ಚಿಕ್ಕ ಏಜು. ನಾವು ಅವ್ರನ್ನೆಲ್ಲ ನೋಡಿದಾಗ ನಮ್ಗೊಂಥರ ಆಗುತ್ತೆ, ನಾನು ಓದ್ಬೇಕಾಗಿತ್ತಲ್ಲ, ನಾನು ಓದಿದ್ರೆ ನನಗೂ ಈ ತರ ಒಂದು ಯಾವ್ದಾದ್ರು ಒಂದು ಅಧಿಕಾರಿ ಆಗ್ತಿದ್ದೆ, ಓದ್ಬೇಕಾಗಿತ್ತು ಅಂತ. ನಾನು ಇವಾಗ ಅಷ್ಟೇ, ನನ್ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಹೇಳೋದೇ ಅದು. ಸ್ಟೂಡೆಂಟ್ಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ನಾನು ಸ್ಟೂಡೆಂಟ್ಗಳಿಗೆಲ್ಲ ಹೇಳೋದು, ಚೆನ್ನಾಗಿ ಓದಿ ನೀವು, ನಮ್ಮ ಕೈಲಿ ಓದಕ್ಕಾಗಿಲ್ಲ ನೋಡಿ, ಆಟೋ ಓಡಿಸ್ತಾ ಇದ್ದೀವಿ, ನೀವಾದ್ರೂ ಓದಿ. ಅಂದ್ರೆ ಆಟೋ ಓಡಿಸೋದಕ್ಕೆ ಕೀಳ್ಮಠ ಅಂತಲ್ಲ, ಬಟ್ ಓದ್ಬೇಕು.